ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಸಾಮಾನ್ಯ ಪ್ರವೇಶ ಪರೀಕ್ಷೆಯನ್ನು 16 ಮತ್ತು 17ನೇ ತಾರೀಕಿಗಾಗಲೇ ಮುಕ್ತಾಯಗೊಳಿಸಿದೆ. ತಮಗೆಲ್ಲರಿಗೂ ಗೊತ್ತಿದೆ 3,12,000 ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೆದಿದ್ದಾರೆ. ಇವತ್ತು ನಾವು ವಿನೂತನವಾಗಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವತಿಯಿಂದ ತಾವು ಪರೀಕ್ಷಾ ಕೇಂದ್ರವಾರು ಎಷ್ಟು ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೆದಿದ್ದರು ಅವರ ಎಲ್ಲ OMR ಶೀಟ್ಗಳನ್ನು ಸಹ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ನಾವು ಅಪ್ಲೋಡ್ ಮಾಡ್ತಾ ಇದ್ದೀವಿ. ತಾವು ನೋಡ್ಕೊಳ್ಬೋದು, ತಮ್ಮ ಸ್ನೇಹಿತರದು ಎಲ್ಲರದು ಸಹ ತಾವು ನೋಡ್ಕೊಳ್ಬೋದಾಗಿದೆ. ಈಗಾಗಲೇ ನಾವು ಕೀ ಆನ್ಸರ್ನ ಪಬ್ಲಿಷ್ ಮಾಡಿದ್ದೀವಿ. ಸದ್ಯದಲ್ಲೇ ಈಗ ನಾಳೆ ಲಾಸ್ಟ್ ಡೇಟ್ ಇದೆ, ಅಂತಿಮ ಕೀ ಆನ್ಸರ್ನ ಸಹ ನಾವು ಬಿಡುಗಡೆಗೊಳಿಸ್ತೀವಿ. ವಿದ್ಯಾರ್ಥಿಗಳಿಗೆ ಮುಂದೆ ಏನು ಅನ್ನುವಂಥ ಕೆಲವು ಕುತೂಹಲ ಇದ್ದೇ ಇರುತ್ತೆ. ವಿಶೇಷವಾಗಿ ನಾವು ಕೆಲವೊಂದು ಅರ್ಜಿಗೆ ಸಂಬಂಧಪಟ್ಟಂಥ, ಮೀಸಲಾತಿಗೆ ಸಂಬಂಧಪಟ್ಟಂಥ ಕೆಲವೊಂದು ವಿಷಯಗಳನ್ನ ನಾವು ಈಗ ತಮಗೆ ತಿಳಿಸ್ಲಿಕ್ಕೆ ಇಚ್ಛೆ ಪಡ್ತೀನಿ. ವಿಶೇಷವಾಗಿ ತಾವೆಲ್ಲರೂ ಅರ್ಜಿ ಹಾಕುವಂಥ ಸಂದರ್ಭದಲ್ಲಿ ಕೆಲವೊಂದು ಮಿಸ್ಟೇಕ್ಗಳನ್ನು ಮಾಡಿದ್ರಿ. ಸಾಕಷ್ಟು ವಿದ್ಯಾರ್ಥಿಗಳು ಎಡಿಟ್ ಆಪ್ಷನ್ ಕೊಡಿ ನಾವು ಸರಿಪಡಿಸ್ಲಿಕ್ಕೆ, ಮತ್ತು ಕೆಲವೊಂದು ಜಾತಿ ಪ್ರಮಾಣ ಪತ್ರಗಳನ್ನ ನಾವು ತಗೊಳೋದಕ್ಕೆ ಆಗಿರಲಿಲ್ಲ, ನಾವೀಗ ತಗೊಂಡಿದ್ದೀವಿ ಅದಕ್ಕೆ ಅವಕಾಶ ಕೊಡಿ ಅಂತೇಳಿ ತಾವು ಸಾಕಷ್ಟು ಬೇಡಿಕೆಯನ್ನು ಇಟ್ಟಿದ್ರಿ. ನಾವು ಪರೀಕ್ಷೆ ಇರುವ ಹಿನ್ನೆಲೆಯಲ್ಲಿ ಆ ಸಂದರ್ಭದಲ್ಲಿ ನಿಮಗೆ ಎಡಿಟ್ ಅವಕಾಶವನ್ನು ಕೊಟ್ಟರೆ ತಾವು ಓದುವಂಥದ್ದಕ್ಕೆ ಸಮಸ್ಯೆ ಆಗುತ್ತೆ ಅಂತ ನಾವು ಅವಕಾಶವನ್ನು ಕೊಟ್ಟಿರಲಿಲ್ಲ. ಈಗಾಗಲೇ 18ನೇ ತಾರೀಕಿಂದ ನಾವು ಎಡಿಟ್ ಆಪ್ಷನನ್ನು ಕೊಟ್ಟಿದ್ದೀವಿ. ಎಲ್ಲ ವಿದ್ಯಾರ್ಥಿಗಳಲ್ಲಿ, ಪೋಷಕರಲ್ಲಿ ನನ್ನ ವಿನಂತಿ ಏನು ಅಂತಂದರೆ, ಕರ್ನಾಟಕ ರಾಜ್ಯದಲ್ಲಿ ವಿವಿಧ ಕೋರ್ಸ್ಗಳಿಗೆ ಏನು ನಾವು ಸೀಟನ್ನು ಹಂಚಿಕೆಯನ್ನು ಮಾಡ್ತೀವಿ, ಮೀಸಲಾತಿ ಅನ್ವಯ ಹಂಚಿಕೆಯನ್ನು ಮಾಡ್ತೀವಿ. ತಮಗೆಲ್ಲರಿಗೂ ಗೊತ್ತಿದೆ ಹಾರಿಜೆಂಟಲ್ ಮತ್ತು ವರ್ಟಿಕಲ್ ರಿಸರ್ವೇಷನ್ ಸಹ ಇದೆ. ಕನ್ನಡ ಮೀಡಿಯಮ್ಮು, ರೂರಲ್ಲು, ಮತ್ತು ನಿಮ್ಮ SC ST 3B2 ಈ ಥರ ಎಲ್ಲ ರಿಸರ್ವೇಷನ್ನಿಗೆ ಸೀಟ್ಗಳ ಹಂಚಿಕೆ ಆಗುತ್ತೆ. ಹಾಗಾಗಿ ಮೆರಿಟ್ ಜೊತೆಗೆ ಈ ರಿಸರ್ವೇಷನ್ನು ಇರುವಂತಹವರು ಸರಿಯಾದ ರೀತಿ ಅಪ್ಲಿಕೇಶನ್ ಹಾಕುವಂಥದ್ದು ಬಹಳ ಇಂಪಾರ್ಟೆಂಟ್ ಇದೆ. ನಾನು ತಮ್ಮಲ್ಲಿ ವಿನಂತಿ ಮಾಡುವಂಥದ್ದು, ಯಾರೆಲ್ಲ ನೀವು ಮಿಸ್ಟೇಕನ್ನು ಮಾಡಿದ್ರಿ ಎಡಿಟ್ ಮಾಡ್ಕೊಳ್ಳುವಂಥದ್ದಕ್ಕೆ ನಾವು 18ನೇ ತಾರೀಕಿಂದ ಅವಕಾಶ ಕೊಟ್ಟಿದ್ದೀವಿ. ಇದು ಮೇ 2ನೇ ತಾರೀಕಿನ ತನಕ ನಾವು ಅವಕಾಶ ಕೊಟ್ಟಿದ್ದೀವಿ. ದಯಮಾಡಿ ತಾವು ಈ ಒಂದು ಅವಕಾಶವನ್ನು ಸದುಪಯೋಗಪಡಿಸಿಕೊಂಡು ತಾವು ಅರ್ಜಿ ಸಲ್ಲಿಸುವಂತಹ ಸಂದರ್ಭದಲ್ಲಿ ಯಾವುದಾದರೂ ತಪ್ಪುಗಳನ್ನು ಮಾಡಿದ್ದಲ್ಲಿ ತಾವು ಸರಿಪಡಿಸಿದ ಮೇಲೆ ಏನು ಮಾಡಬೇಕು? ಈಗ ಉದಾಹರಣೆಗೆ ನೀವು ಅವತ್ತು ಕನ್ನಡ ಮೀಡಿಯಮ್ ಸರ್ಟಿಫಿಕೇಟ್ನ ಹಾಕಿರಲಿಲ್ಲ, ಈಗ ನೀವು ಅಪ್ಲಿಕೇಶನಲ್ಲಿ ಲಾಗಿನ್ ಆಗಿಬಿಟ್ಟು ಕನ್ನಡ ಮೀಡಿಯಮನ್ನು ಹಾಕ್ತೀರಾ, ನೀವು ಕ್ಲೈಮ್ ಮಾಡ್ತೀರಾ. ಅಲ್ಲಿ ನೀವು ವೆರಿಫಿಕೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡಿದರೆ ಅರ್ಜಿಯನ್ನು, ಅಲ್ಲಿ ನಿಮಗೆ ಲಾಸ್ಟಲ್ಲಿ ಭಾಳ ಸ್ಪಷ್ಟವಾಗಿ ಬರುತ್ತೆ ಕನ್ನಡ ಮೀಡಿಯಮ್ ಕ್ಲೈಮ್ಡ್ ನಾಟ್ ವೆರಿಫೈಡ್ ಅಂತ. ಈಗ ಹೊಸ್ದಾಗಿ ನೀವು ಹಾಕಿತ್ತು ಅಂತಂದರೆ ಏನು ಮಾಡಬೇಕು? ನೀವು ನಿಮ್ಮ ಕಾಲೇಜಿನ ಅಥವಾ ಯಾವುದೇ ಸರ್ಕಾರಿ ಕಾಲೇಜು, ತಮ್ಮ ಮನೆ ಸಮೀಪ ಇರುವಂಥ ಸರ್ಕಾರಿ ಕಾಲೇಜಿನ ಪ್ರಾಚಾರ್ಯರಿಗೆ ತಾವು ಭೇಟಿ ಮಾಡಿ ಮೂಲ ದಾಖಲೆಯನ್ನು ತಾವು ತೋರಿಸಿದರೆ, ಯಾವುದು ಕ್ಲೈಮ್ಡ್ ನಾಟ್ ವೆರಿಫೈಡ್ ಇರುತ್ತೆ, ಪ್ರಿನ್ಸಿಪಲ್ ತಮ್ಮ ಮೂಲ ದಾಖಲೆಯನ್ನು ಪರಿಶೀಲನೆ ಮಾಡಿ ಅವರ ಲಾಗಿನ್ನಲ್ಲಿ ಹೋಗಿಬಿಟ್ಟು ನಿಮ್ಮ ಅಪ್ಲಿಕೇಶನನ್ನು ಅವರು ನೋಡಿ ಅಲ್ಲಿ ಕ್ಲೈಮ್ ಮಾಡಿದ್ದಾನೆ, ವಿದ್ಯಾರ್ಥಿದು ಸರ್ಟಿಫಿಕೇಟ್ ಪರಿಶೀಲನೆ ಮಾಡಿದ್ದೀನಿ, ಅದು ಸರಿ ಇದೆ ಅಂತೇಳಿ ಓಕೆ ಮಾಡ್ತಾರೆ. ಆ ನಂತರ ನೀವು ನಿಮ್ಮ ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡಿದರೆ ನೀವು ಕ್ಲೈಮ್ಡ್ ಮತ್ತು ವೆರಿಫೈಡ್ ಅಂತ ಬರುತ್ತೆ. ಅಂದರೆ ಇದರದ್ದು ತಾತ್ಪರ್ಯ ಇಷ್ಟೇ, ಸಿಂಪಲ್ಲಾಗಿ ಹೇಳುವಂಥದ್ದಾದರೆ, ಈ ಹಿಂದೆ ತಾವು ಅಪ್ಲಿಕೇಶನ್ ಹಾಕಿದಂಥ ಸಂದರ್ಭದಲ್ಲಿ ಕನ್ನಡ ಮೀಡಿಯಮ್ಮು, ರೂರಲ್ಲು ಮತ್ತು ಲಿಂಗ್ವಿಸ್ಟಿಕ್ ಮೈನಾರಿಟಿ, ರಿಲಿಜಿಯಸ್ ಮೈನಾರಿಟಿ ಮತ್ತು ಸ್ಟಡಿ ಸರ್ಟಿಫಿಕೇಟಿಗೆ ಸಂಬಂಧಪಟ್ಟಂತೆ ಯಾರು ತಾವು ದಾಖಲೆಗಳನ್ನು ತಮ್ಮ ಕಾಲೇಜಿನ ಪ್ರಾಚಾರ್ಯರ ಬಳಿ ಮೂಲ ದಾಖಲೆಗಳನ್ನು ತೋರಿಸಿ ಪರಿಶೀಲನೆ ಮಾಡ್ಕೊಳ್ಳೋದಕ್ಕೆ ನಾವು ಹೇಳಿದ್ವಿ. ಈಗ ನಮ್ಮಲ್ಲಿ 2,70,000 ವಿದ್ಯಾರ್ಥಿಗಳು ಈಗಾಗಲೇ ಪರಿಶೀಲನೆ ಮಾಡಿಕೊಂಡಿದ್ದಾರೆ. ಇನ್ನೊಂದು 30,000 ವಿದ್ಯಾರ್ಥಿಗಳು ಪರಿಶೀಲನೆಗೆ ಬಾಕಿ ಇದೆ. ದಯಮಾಡಿ ಆ ವಿದ್ಯಾರ್ಥಿಗಳು ಎಲ್ಲ ದಾಖಲೆಗಳನ್ನ ಅಗತ್ಯ ಇಲ್ಲ. ಉದಾಹರಣೆಗೆ ನೀವು 371J, ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟು, ಇನ್ಕಮ್ ಸರ್ಟಿಫಿಕೇಟು, ಇದು ಎಲ್ಲ ನೀವು RD ನಂಬರ್ ಹಾಕಿದರೆ ಸಾಫ್ಟ್ವೇರಲ್ಲೇ ನಾವು ವೆರಿಫಿಕೇಷನ್ ಮಾಡ್ತೀವಿ. ತಾವು ಯಾವುದೇ ಕಾಲೇಜ್ ಪ್ರಾಚಾರ್ಯರಿಗೆ ವೆರಿಫಿಕೇಷನಿಗೆ ಹೋಗುವಂಥ ಅಗತ್ಯ ಇಲ್ಲ. ನೀವು ಯಾರು ಕನ್ನಡ ಮೀಡಿಯಮ್ಮು ರಿಸರ್ವೇಷನ್ ಕ್ಲೈಮ್ ಮಾಡಿದ್ದೀರಾ, ಲಿಂಗ್ವಿಸ್ಟಿಕ್ ಮೈನಾರಿಟಿ ಕ್ಲೈಮ್ ಮಾಡಿದ್ದೀರಾ, ರಿಲಿಜಿಯಸ್ ಮೈನಾರಿಟಿ ಕ್ಲೈಮ್ ಮಾಡಿದ್ದೀರಾ, ರೂರಲಲ್ಲಿ ಓದಿರುವಂಥವರು ರೂರಲ್ ರಿಸರ್ವೇಷನ್ ಕ್ಲೈಮ್ ಮಾಡಿದ್ದೀರಾ, ನೀವು ಮಾತ್ರ ಕ್ಲೈಮ್ ಮಾಡಿರುವಂತಹ ವಿದ್ಯಾರ್ಥಿಗಳು ಆ ಮೂಲ ದಾಖಲೆಯನ್ನು ತಮ್ಮ ಕಾಲೇಜಿನ ಪ್ರಾಚಾರ್ಯರು ಅಥವಾ ಯಾವುದೇ ತಮ್ಮ ಮನೆ ಹತ್ತಿರದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರಾಚಾರ್ಯರ ಬಳಿ ತಾವು ತಮ್ಮ ಮೂಲ ದಾಖಲೆಗಳನ್ನು ತೋರಿಸಿ
ಪರಿಶೀಲನೆ ಮಾಡಿಕೊಳ್ಬೇಕಾಗುತ್ತೆ. ಈಗೇನು 2ನೇ ತಾರೀಕಿನ ತನಕ ನಾವು ಎಡಿಟ್ ಆಪ್ಷನ್ ಕೊಟ್ಟಿದ್ದೀವಿ, ಹಿಂದೆ ಹಾಕಿಲ್ದಿರೋರು ಈಗ ಯಾರಾದರೂ ತಾವು ಎಡಿಟ್ ಮಾಡ್ಕೊಂಡ್ರೆ, ತಾವು ಎಡಿಟ್ ಮಾಡ್ಕೊಂಡಂತಹ ರಿಸರ್ವೇಷನ್, ನಾನು ಈಗಾಗಲೇ ಹೇಳಿದಂಥದ್ದು ರಿಸರ್ವೇಷನ್ನು ಏನಾದರೂ ತಾವು ಎಡಿಟ್ ಮಾಡ್ಕೊಂಡು ಕ್ಲೈಮ್ ಮಾಡಿದ್ದೆ ಆದರೆ ತಾವು ತಮ್ಮ ಕಾಲೇಜಿನ ಪ್ರಾಂಶುಪಾಲರ ಬಳಿ ಅದನ್ನು ದಾಖಲೆಯನ್ನು ಪರಿಶೀಲನೆ ಮಾಡಿಕೊಳ್ಳಿ ಎನ್ನುವಂಥದ್ದು ವಿನಂತಿ. ಇನ್ನು ಬಹುಮುಖ್ಯವಾಗಿ ಬೇರೆಯವರು ಹೇಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡುವಂಥದ್ದು, ನಾನು ಈಗಾಗಲೇ ಹೇಳಿದಂತೆ ನಮ್ಮಲ್ಲಿ ಎ ಕ್ಲಾಸ್ ಅವರೆಲ್ಲರೂ ಈಗ ನಾನು ಇಷ್ಟ ತನಕ ಹೇಳಿದ್ರೊಳಗಡೆ ಬಂದುಬಿಡ್ತೀರಾ. ಇದಲ್ಲದೆ ಬಿ ಸಿ ಡಿ ಈ ರೀತಿ ಜೆಡ್ ಕ್ಲಾಸ್ ತನಕ ಬೇರೆ ಬೇರೆ ಕೆಟಗರಿ ಕ್ಲಾಸ್ಗಳನ್ನು ತಾವು ಕ್ಲೈಮ್ ಮಾಡಿದ್ದೀರಾ. ನಿಮ್ಮದು ನಾವು ಇಲ್ಲಿವರೆಗೆ ಯಾವುದೇ ದಾಖಲೆಗಳನ್ನು ನಾವು ಪರಿಶೀಲನೆ ಮಾಡಿಲ್ಲ. ಉದಾಹರಣೆಗೆ ಬಿ ಅಂತಂದರೆ ತಂದೆ ತಾಯಿ ಅವರು ಕನ್ನಡಿಗರಾಗಿರ್ತಾರೆ, 10th ಸ್ಟ್ಯಾಂಡರ್ಡ್ ತನಕ ಕನ್ನಡದಲ್ಲಿ ಓದಿರ್ತಾರೆ. ಈ ರೀತಿ ಸಿ ಡಿ ಗಡಿನಾಡು ಮತ್ತು ಹೊರನಾಡು ಕನ್ನಡಿಗರು. ಈ ಕ್ಲಾಸ್ ಏನು, ಯಾರು ಎಲಿಜಿಬಲ್ ಇದ್ದಾರೆ ಅನ್ನುವಂಥ ತಮಗೆಲ್ಲ ಗೊತ್ತಿದೆ. ಗೊತ್ತಿಲ್ಲ ಅಂದರೂ ನಮ್ಮ ವೆಬ್ಸೈಟಲ್ಲಿ ತಾವು ನೋಡ್ಬೋದು ಈ ಕ್ಲಾಸು ಯಾರು ಎಲಿಜಿಬಲ್ ಆಗ್ತಾರೆ ಅಂತ ತಾವು ಗೊತ್ತಿದ್ದೇ ಹಾಕಿರ್ತೀರ. ಬಿ ಇಂದ ಜೆಡ್ ಕ್ಲಾಸ್ವರೆಗಿನ ವಿದ್ಯಾರ್ಥಿಗಳು ಪೋಷಕರಿಗೆ ಹೇಳುವಂಥದ್ದು, ನೀಟ್ ಎಕ್ಸಾಮ್ 4ನೇ ತಾರೀಕು ಮೇನಲ್ಲಿ ಮುಗಿದ್ರೆ 5ನೇ ತಾರೀಕಿಂದ ನಾವು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕಚೇರಿ ಬೆಂಗಳೂರಲ್ಲಿ ನಿಮ್ಮ ದಾಖಲೆಗಳನ್ನು ಪರಿಶೀಲನೆ ಮಾಡುವಂಥದ್ದಕ್ಕೆ ನಾವು ಟೈಮ್ ಟೇಬಲನ್ನು ಕೊಡ್ತಾ ಇದ್ದೀವಿ. ನಾವು ಇನ್ನು 3 ದಿವಸದಲ್ಲಿ ತಮಗೆ ಗುರುವಾರ ದಿನ ಬೆಳಿಗ್ಗೆಯಿಂದ ನಾವು ನಮ್ಮ ಪೋರ್ಟಲ್ ಓಪನ್ ಮಾಡ್ತೀವಿ. 5ನೇ ತಾರೀಕಿಂದ ನೆಕ್ಸ್ಟು 12 ಅಥವಾ 13ನೇ ತಾರೀಕಿನವರೆಗೆ, ಅಂದರೆ ಎಷ್ಟು ಜನ ನೀವು ಪ್ರತಿ ದಿವಸ ನಾವು ನಿಮಗೆ ಒಂದು ಸ್ಲಾಟ್ ಕೊಡ್ತೀವಿ. ತಾವು ನಮ್ಮಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕು. ರಿಜಿಸ್ಟ್ರೇಷನ್ ಮಾಡ್ಕೊಂಡಂಥವ್ರು ಆ ದಿನ ತಾವು ಯಾರು ಬಿ ಇಂದ ಜೆಡ್ ಕ್ಲಾಸ್ವರೆಗಿನ ಪೋಷಕರು, ವಿದ್ಯಾರ್ಥಿಗಳು ಮತ್ತು ಪೋಷಕರು ಬರಬೇಕಾಗುತ್ತೆ. ಇದು ನಾನು ಇನ್ನೊಮ್ಮೆ ರಿಪೀಟ್ ಮಾಡಿಬಿಡ್ತೀನಿ ತಮ್ಮ ಎಲ್ಲರ ಮಾಹಿತಿಗೋಸ್ಕರ, ಇದು ತುಂಬ ಇಂಪಾರ್ಟೆಂಟ್ ಇದೆ. ಎ ಕ್ಲಾಸ್ ಹೊರತುಪಡಿಸಿ ಬಿ ಕ್ಲಾಸಿಂದ ಜೆಡ್ ಕ್ಲಾಸ್ವರೆಗೆ ಯಾರು ತಾವು ಅರ್ಜಿಯಲ್ಲಿ ಹಾಕಿದ್ದೀರಾ, ಅರ್ಜಿಯನ್ನು ಸಲ್ಲಿಸಿದ್ದೀರಾ, ತಮ್ಮ ದಾಖಲೆಗಳ ಪರಿಶೀಲನೆಗೆ ಮೇ 5ನೇ ತಾರೀಕಿಂದ ನಾವು ವೇಳಾಪಟ್ಟಿಯನ್ನು ನೀಡ್ತಾ ಇದ್ದೀವಿ. ಯಾರು ಬಿ ಇಂದ ಜೆಡ್ ಕ್ಲಾಸ್ವರೆಗೆ ಕ್ಲೈಮ್ ಮಾಡಿರುವಂತಹ ವಿದ್ಯಾರ್ಥಿಗಳು, ಪೋಷಕರು, ನಾವು ಬುಧವಾರದಿಂದ ನಿಮಗೆ ಒಂದು ನಮ್ಮ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವೆಬ್ಸೈಟಲ್ಲಿ ಒಂದು ಮಾಡ್ಯೂಲನ್ನು ಕೊಡ್ತೀವಿ. ತಾವು ರಿಜಿಸ್ಟ್ರೇಷನ್ ಮಾಡ್ಕೊಂಡು ಮೇ 5ನೇ ತಾರೀಕಿಂದ ಬೆಳಿಗ್ಗೆ ನಾವು 500 ವಿದ್ಯಾರ್ಥಿಗಳಿಗೆ ಮತ್ತು ಮಧ್ಯಾಹ್ನ 500 ವಿದ್ಯಾರ್ಥಿಗಳಿಗೆ ನಾವು ಅವಕಾಶವನ್ನು ಕೊಡ್ತಾ ಇದ್ದೀವಿ. ತಾವು ರಿಜಿಸ್ಟ್ರೇಷನ್ ಮಾಡ್ಕೊಂಡು ಯಾವ ದಿನ ತಮಗೆ ಸಿಗುತ್ತೆ ಆ ದಿನ ಬೆಂಗಳೂರಿನಲ್ಲಿರುವಂತಹ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಕಚೇರಿಗೆ ಬಂದರೆ ನಾವು ನಿಮ್ಮ ದಾಖಲೆಗಳ ಪರಿಶೀಲನೆಯನ್ನು ಮಾಡ್ತೀವಿ. ಇದು ಬಿ ಇಂದ ಜೆಡ್ ಕ್ಲಾಸ್ ಇರುವವರಿಗೆ. ಇದಲ್ಲದೆ ನಮ್ಮಲ್ಲಿ ವಿಶೇಷ ಕೆಟಗರಿ ವಿದ್ಯಾರ್ಥಿಗಳು ಒಂದಷ್ಟು ಜನ ಇದ್ದೀರಾ. ಸ್ಪೋರ್ಟ್ಸು, NCC, ಎಕ್ಸ್ ಡಿಫೆನ್ಸು, ಸ್ಕೌಟ್ಸ್ ಆ್ಯಂಡ್ ಗೈಡ್ಸು, ಈ ಥರದ್ದು ಒಂದಷ್ಟು ರಿಸರ್ವೇಷನ್ ವಿಶೇಷ ಕೆಟಗರಿ ವಿದ್ಯಾರ್ಥಿಗಳು ಸಹ ಇದ್ದೀರಾ. ತಮ್ಮ ಮೂಲ ದಾಖಲೆಗಳನ್ನು ಸಹ ನಾವು ಪರಿಶೀಲನೆ ಮಾಡಿ ನೀವು ಆ ರಿಸರ್ವೇಷನ್ನಿಗೆ ಅರ್ಹತೆ ಇದೆಯಾ ಇಲ್ವಾ ಅನ್ನುವಂಥದ್ದನ್ನು ಸಹ ನಾವು ಮೇ 5ನೇ ತಾರೀಕಿನಿಂದನೇ ನಾವು ಪರಿಶೀಲನೆ ಮಾಡುವಂಥದ್ದಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಳ್ತಾ ಇದ್ದೀವಿ. ನಾಳೆ ಮೇ 5ನೇ ತಾರೀಕು, 6ನೇ ತಾರೀಕು, 7ನೇ ತಾರೀಕು ಯಾರ್ಯಾರು ಬರಬೇಕು ಅಂದರೆ NCC ಅವ್ರು ಬರಬೇಕಾ, ಸ್ಪೋರ್ಟ್ಸ್ ಕೆಟಗರಿ ಅವರು ಬರಬೇಕಾ, ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಅವರು ವಿದ್ಯಾರ್ಥಿಗಳು ಬರಬೇಕಾ ಅನ್ನುವಂಥದ್ದನ್ನು ನಾವು ನಾಳೆ ನಿಮಗೆ ಟೈಮ್ ಟೇಬಲ್ ಕೊಡ್ತಾ ಇದ್ದೀವಿ. ತಾವೆಲ್ಲ ಡಾಕ್ಯುಮೆಂಟನ್ನು ರೆಡಿ ಇಟ್ಕೊಳ್ಳಿ. ಹಾಗಾಗಿ ಈಗ ಪರೀಕ್ಷಾ ಪ್ರಾಧಿಕಾರ ಪರೀಕ್ಷೆಯನ್ನು ನಡೆಸಿದೆ. ಈಗ ಎ ಕ್ಲಾಸಲ್ಲಿರುವಂಥವರು ದಾಖಲೆಗಳನ್ನ ತಾವು ತಮ್ಮ ಕಾಲೇಜಲ್ಲೇ ಪರಿಶೀಲನೆ ಮಾಡ್ಕೊಳ್ತೀರಾ. ಯಾರು ಕ್ಯಾಸ್ಟು ಮತ್ತು ಇನ್ಕಮು 371J ಇದ್ದಿದ್ದು ತಾವು RD ನಂಬರ್ ಹಾಕಿದರೆ ನಾವೇನೇ ತಂತ್ರಾಂಶದಲ್ಲಿ ಪರಿಶೀಲನೆ ಮಾಡ್ತೀವಿ. ಬಿ ಇಂದ ಜೆಡ್ ಕ್ಲಾಸ್ವರೆಗಿರುವಂಥವರಿಗೆ ಮತ್ತು ವಿಶೇಷ ಕೆಟಗರಿ ಇಲ್ಲಿ ಯಾರು ಸ್ಪೋರ್ಟ್ಸು, NCC ಇವರಿಗೆ ಮೇ 5ನೇ ತಾರೀಕಿಂದ ದಾಖಲೆ ಪರಿಶೀಲನೆ ಮಾಡುವಂಥದ್ದಕ್ಕೆ ನಾವು ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೀವಿ. ಮುಂದುವರೆದು ಇಲ್ಲಿ ಒಂದು ವಿಶೇಷವಾದ ಒಂದು ಪಾಯಿಂಟನ್ನು ನಾನು ಹೇಳ್ತೀನಿ. SC ಮತ್ತು ST ವಿದ್ಯಾರ್ಥಿಗಳಿಗೆ ಈ ಹಿಂದೆ ಸಹ ನಾನು ಹೇಳಿದ್ದೆ, SC ಮತ್ತು ST ವಿದ್ಯಾರ್ಥಿಗಳು ತಮ್ಮ ಜಾತಿ ಪ್ರಮಾಣ ಪತ್ರದ ಜೊತೆಗೆ ತಮ್ಮ ಇನ್ಕಮ್ ಆದಾಯ ಪ್ರಮಾಣ ಪತ್ರವನ್ನು ಸಹ ತಾವು ಹಾಕಬೇಕು. ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಯಾಕೆ ಅಂತಂದರೆ SC ಮತ್ತು ST ವಿದ್ಯಾರ್ಥಿಗಳಿಗೆ 10 ಲಕ್ಷದ ತನಕ ಆದಾಯ ಇತ್ತು ಅಂತಂದರೆ ನಿಮಗೆ 0 ಫೀಸ್ ಇರುತ್ತೆ ಕಾಲೇಜಿಗೆ. ನಾವು ಕಳೆದ ವರ್ಷದ ಅನುಭವದಲ್ಲಿ ಸಾಕಷ್ಟು SC ಮತ್ತು ST ವಿದ್ಯಾರ್ಥಿಗಳು ಬರೀ ಜಾತಿ ಸರ್ಟಿಫಿಕೇಟ್ನ ಹಾಕಿದ್ರು, ಇನ್ಕಮ್ ಸರ್ಟಿಫಿಕೇಟ್ ಹಾಕಿರಲಿಲ್ಲ. ಅವರಿಗೆ ನಾವು ಫುಲ್ ಫೀಸ್ ಚಾರ್ಜ್ ಮಾಡಿದಾಗ ಪಾಪ ಅವರಿಗೆ ತೊಂದರೆ ಆಯಿತು. ಅದಕ್ಕೆ ದಯಮಾಡಿ ತಾವು ಹಾಕಿಲ್ಲ ಅಂದರೆ ಈಗ ಎಡಿಟಿಗೆ ಅವಕಾಶ ಇದೆ. ತಾವು ಕ್ಯಾಸ್ಟು ಮತ್ತು ಇನ್ಕಮ್ಮು ಎರಡೂ ಹಾಕಬೇಕಾಗುತ್ತೆ. ಆವಾಗ ನಿಮಗೆ 0 ಫೀಸ್ ಇರುತ್ತೆ. ನಂತರ ನೀವು ನಮ್ಮ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಿಂದ ಮತ್ತು ತಾಂತ್ರಿಕ ಶಿಕ್ಷಣ ಇಲಾಖೆಯಿಂದ
ತಮಗೆ ಎಷ್ಟು ಫೀಸು ಫಿಕ್ಸ್ ಆಗಿರುತ್ತೆ ಸರ್ಕಾರ ನಿಮ್ಮ ಕೋರ್ಸ್ ಫೀಸು, ಅಷ್ಟು ನಿಮ್ಮ ಖಾತೆಗೆ ಬಂದ ನಂತರ ತಾವು ಕಾಲೇಜಿಗೆ ಕಟ್ಟುವಂಥದ್ದು ವ್ಯವಸ್ಥೆ ಇದೆ, ಸರ್ಕಾರ ಮಾಡಿಕೊಟ್ಟಿದೆ. ಅದನ್ನು ಕ್ಲೈಮ್ ಮಾಡಬೇಕು ಅಂದರೆ ದಯಮಾಡಿ ಈಗ ಅಪ್ಲಿಕೇಶನ್ನಲ್ಲಿ ತಾವು ಇನ್ಕಮ್ಮು ಮತ್ತು ಕ್ಯಾಸ್ಟು ಎರಡನ್ನೂ ತಾವು ಹಾಕಬೇಕಾಗುತ್ತೆ. ಇದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ವಿಶೇಷವಾಗಿ ಸಾಮಾನ್ಯ ಪ್ರವೇಶ ಪರೀಕ್ಷೆ ಬರೆದ ವಿದ್ಯಾರ್ಥಿಗಳಿಗೆ ಮತ್ತು ಪೋಷಕರಿಗೆ ಮುಂದಿನ ನಮ್ಮ ಒಂದು ಕಾರ್ಯಚಟುವಟಿಕೆ ಏನಿರುತ್ತೆ ಅನ್ನುವಂಥದ್ದು ತಿಳಿಸುವಂಥದ್ದಕ್ಕೆ ನಾನು